ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಅಂತೇಳಿ ಕಾನೂನನ್ನು ಜಾರಿಗೆ ತಂಬರುವುದಕ್ಕೆ ಹೊರಟಿದೆ. ಏನು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಖಂಡಿತವಾಗೂ ಇದಕ್ಕೆ ನಮ್ಮ ಬೆಂಬಲ ಇದೆ. ಯಾಕೆ ಅಂದರೆ ಒಂದು ದೇಶದಲ್ಲಿ ಇವರಿಗೆ ಚುನಾವಣೆ ಅಂದರೆ ಒಂದು ಆಟ ಸಮಾನ ಆಗ್ಬಿಟ್ಟಿದೆ. ಯಾಕಂದರೆ ಈಗ ಒಂದು ಸ್ಟೇಟಲ್ಲಿ ಇಲ್ಲಿ ಚುನಾವಣೆ ಮಾಡ್ತಾರೆ, ಅದೇ ವ್ಯಕ್ತಿಗಳು ಇನ್ನೊಂದು ಸ್ಟೇಟ್ಗೆ ಹೋಗ್ತಾರೆ ಅಲ್ಲಿ ಪಬ್ಲಿಸಿಟಿ ಮಾಡೋಕ್ಕೆ. ಇಲ್ಲಿ ನಮ್ಮ ರಾಜ್ಯದ ಕೋಟ್ಯಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡ್ತಾರೆ. ಯಾಕೆ ಬೇಕು? ಒಂದು ಸ್ಟೇಟ್ ಒಂದು ದೇಶ ಒಂದು ಚುನಾವಣೆ ಮಾಡಿದ್ರೆ ದೇಶ ಪೂರ್ತಿ ಏಕಮಾತ್ರ ಚುನಾವಣೆ ಆಗುತ್ತೆ. ಆವಾಗ ಯಾರು MP ಯಾರು MLA ಏಕಮಾತ್ರ ಒಂದೇ ಸತಿ ನಿರ್ಧಾರ ಆಗುತ್ತೆ. ಇದರಲ್ಲಿ ಯಾರು ನಮಗೆ ಕೇಂದ್ರದಲ್ಲಿ ಅವ್ರು ಬಂದರು, ನಮ್ಗೆ ರಾಜ್ಯದಲ್ಲಿ ಇವ್ರು ಬರ್ತಾರೆ ಅನ್ನೋವಂಥದ್ದು ಇರಲ್ಲ. ಆವಾಗ ಜನಗಳ ಮೈಂಡು ಸ್ಥೀಮಿತವಾಗಿರುತ್ತೆ. ಜನಗಳು ಏನು ಯೋಚನೆ ಮಾಡಬೇಕು ಅನ್ನೋದು ಕರೆಕ್ಟ್ ನಿರ್ದಿಷ್ಟವಾಗಿರುತ್ತೆ. ಯಾವ ಎಲೆಕ್ಷನ್ಗೆ ಯಾರಿಗೆ ವೋಟ್ ಮಾಡಬೇಕು ಅನ್ನೋದು ಜನ ಕರೆಕ್ಟಾಗಿರ್ತಾರೆ. ಕೇಂದ್ರ ಸರ್ಕಾರ ನಮ್ಮದು, ರಾಜ್ಯದಲ್ಲೂ ನೀವು ನಮ್ಮನ್ನೇ ತಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಇರಲ್ಲ. ಅದಕ್ಕೆ ತೆಗೆದುಕೊಂಡು ಬರ್ತಿರುವಂಥ BJP ಅವರು ತೆಗೆದುಕೊಂಡು ಬರ್ತಿರುವಂಥ ಈ ಒಂದು ಯೋಜನೆಯನ್ನು ವಿರೋಧ ಪಕ್ಷದವರಾಗಿದ್ದುಕೊಂಡು ವಿರೋಧ ಪಕ್ಷದವರು ಮತ್ತು ಸಾಕಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂಥ ರಾಜ್ಯ ಪಕ್ಷಗಳು ವಿರೋಧ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ನಾನು ಯಾವುದೇ ಪಕ್ಷದ ವ್ಯಕ್ತಿ ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳ್ತೀನಿ. ಇಲ್ಲ, ಇದು ಯಾಕಂದರೆ ಇದು ಎಷ್ಟೋ ತೆರಿಗೆ ದುಡ್ಡು, ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡು ಉಳಿದೋಗುತ್ತೆ. ಇದರಲ್ಲಿ ಒಂದು ಸತಿ ಚುನಾವಣೆ ಆಯಿತು ಅಂದರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡು ಉಳಿದೋಗುತ್ತೆ. ಬೇರೆಯವರು ಅದನ್ನು ಆಪೋಸ್ ಮಾಡೋರು ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಈಗ ನಮ್ಮ ಕರ್ನಾಟಕ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಕರ್ನಾಟಕದಲ್ಲಿರೋರು ತಮಿಳ್ನಾಡಿಗೆ ಹೋಗಿ ಪಬ್ಲಿಸಿಟಿ ಮಾಡ್ತಾರೆ. ಯಾಕೆ ಬೇಕು? ಕರ್ನಾಟಕದವರು ಕರ್ನಾಟಕ ನೋಡಿಕೊಂಡ್ರೆ, ತಮಿಳ್ನಾಡು ನೋಡಿಕೊಂಡ್ರೆ, ಆಂಧ್ರ ನೋಡಿಕೊಂಡ್ರೆ ಅವ್ರವ್ರ ಸ್ಟೇಟಲ್ಲಿ ಯಾರು ಸ್ಥೀಮಿತವಾಗಿದ್ದಾರೆ, ಯಾರು ಕರೆಕ್ಟ್ ಪರ್ಸನ್ ಅಂತೇಳಿ ಅಲ್ಲಿ ಜನಕ್ಕೆ ಗೊತ್ತಿರುತ್ತೆ. ಅವ್ರು ಅಲ್ಲಿ ಬೆಂಬಲಿಸ್ತಾರೆ. ಹೌದು, ಚುನಾವಣೆಗೆ ಮತ ನೀಡ್ತಾರೆ. ಇಲ್ಲೇನಾಗುತ್ತೆ, ಎಲ್ಲ ಒಂದು ಕ್ಷೇತ್ರದಲ್ಲಿ ಒಂದೊಂದು ಸತಿ ಚುನಾವಣೆ ನಡೀತಾ ಹೋದರೆ ಇಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ, ಹಣ ಹಂಚಿಕೆ ಆಗುತ್ತೆ. ಅಲ್ಲಿ ಯಾಕೆ ಬೇಕದು? ಹಣ ಕೊಡ್ದಂಗೆ ಚುನಾವಣೆ ಯಾವತ್ತು ಮಾಡ್ತಾರೆ ಅವತ್ತು ದೇಶ ಅಭಿವೃದ್ಧಿಯತ್ತ ಸಾಗುತ್ತೆ. ಬಿಟ್ಟರೆ ದುಡ್ಡು ಕೊಟ್ಟು ಚುನಾವಣೆ ಇವರ ದುಡ್ಡಿನ ಬಲದ ಮೇಲೆ ನಡೆಯುತ್ತೆ. ಬಿಟ್ಟರೆ ಇದು ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ನಡೆಯೋ ಚುನಾವಣೆ ಆಗಾರಲ್ಲ. ಅದಕ್ಕೆ ಒಂದೇ ಎಲೆಕ್ಷನ್ ನಡೆದ್ರೆ ಹೌದು, ಯಾರಿಗೂ ದುಡ್ಡು ಕೊಡೋಂಗಿಲ್ಲ. ನಾನು ನಿಮಗೆ ಬಂದು ಪಬ್ಲಿಸಿಟಿ ಮಾಡೋಂಗಿಲ್ಲ, ಅವ್ರು ನಮಗೆ ಬಂದು ಪಬ್ಲಿಸಿಟಿ. ನಮ್ಮ ಸ್ಟ್ರೆಂತು, ನಮ್ಮ ಶಕ್ತಿ ನಾವೇ ಇಲ್ಲಿ ಸಮರ್ಥನೆ ಮಾಡ್ಕೋಬೇಕು. ಅವಾಗ ಯಾರು ಕಾಯ್ದಿಡ್ಕೋಬೇಕು ಅನ್ನೋದಿಲ್ಲ. ನಮ್ಮ ಶಕ್ತಿ ನಮ್ಮನ್ನೇ ಜನಗಳು ನೋಡಿರ್ತಾರೆ ನಮ್ಮನ್ನು. ಇವನ ಪರಿಸ್ಥಿತಿ ಏನು, ಇವನ ಸ್ಟ್ರೆಂತ್ ಏನು, ಕೆಲಸ ಮಾಡೋಂಗಿದ್ರೆ ಜನ ಚುನಾವಣೆ ಓಟ್ ಮಾಡ್ತಾರೆ. ಕೇಂದ್ರದಲ್ಲಿ ಬಂತು ರಾಜ್ಯದಲ್ಲಿ ಇವ್ರನ್ನೇ ತರಬೇಕು ಅನ್ನೋ ಉದ್ದೇಶ ಅವಾಗ ಇರಲ್ಲ. ಒಂದು ಎಲೆಕ್ಷನ್ ಒಂದು ಚುನಾವಣೆ, ಇದು ಪಕ್ಕಾ ಕರೆಕ್ಟಾಗಿದೆ ಕಾನ್ಸೆಪ್ಟು. ಇದರಿಂದ ಯಾರಿಗೂ ಏನೂ ಲಾಸ್ ಆಗಲ್ಲ ತುಂಬ, ಯಾಕಂದರೆ ಎಲ್ಲರಿಗೂ ಇದರಲ್ಲಿ ದುಡ್ಡು ಉಳಿಯುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.